ಮೈಸೂರಿನ ಪಿರಿಯಾಪಟ್ಟಣ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪ್ರಚಾರದ ಕೊನೆ ದಿನವಾದ ಇಂದು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅಬ್ಬರದ ಪ್ರಚಾರ ನಡೆಸಿದರು. ಕ್ಷೇತ್ರಾದ್ಯಂತ ಸಂಚರಿಸಿ ಜೆಡಿಎಸ್ ಅಭ್ಯರ್ಥಿ ಕೆ ಮಹದೇವ್ ಪರ ಮತಯಾಚಿಸಿದರು. ಇದೇ ವೇಳೆ ದೇವೇಗೌಡರ ಕುಟುಂಬದ ಬಗ್ಗೆ ಮಾತನಾಡಿದ ಸಿದ್ದರಾಮಯ್ಯ ವಿರುದ್ಧ ವಾಕ್ಪ್ರಹಾರ ನಡೆಸಿದರು. ಎಚ್ಡಿ ಕುಟುಂಬದ ಸತ್ಯನಿಷ್ಠೆ ಬಗ್ಗೆ ಮಾತನಾಡಲು ಸಿದ್ದು ಮನೆಯಲ್ಲಿ ಸತ್ಯ ಹರಿಶ್ಚಂದ್ರ ಜನ್ಮ ತಾಳಿದ್ದಾನೆ ಎಂದು ಎಚ್ಡಿಕೆ ಪ್ರಶ್ನೆ ಮಾಡಿದರು. ಅಲ್ಲದೆ ಎಚ್ಡಿಡಿ ಕೃಪಾಕಟಾಕ್ಷದಲ್ಲಿ ಬೆಳೆದ ಸಿದ್ದರಾಮಯ್ಯ ಅವರ ಬೆಂಜಿಗೆ ಚೂರಿ ಹಾಕಿದ ವಚನ ಭ್ರಷ್ಟ ಅಂತ ಜರಿದರು. ಮದ್ಯ ಮಾರಾಟ ಸಂಘದ ಪದಾಧಿಕಾರಿಗಳ ಸಭೆ ಕರೆದಿದ್ದಕ್ಕೆ ಅಂತ ಸಿಎಂಗೆ ಎಚ್ಡಿಕೆ ಸವಾಲು ಹಾಕಿದರು. ಇದೇ ವೇಳೆ ಪಿರಿಯಾಪಟ್ಟಣದ ಟೌನ್ನಲ್ಲಿ ರೋಡ್ ಶೋ ನಡೆಸಿ ಎಚ್ಡಿಕೆ ಮತಯಾಚಿಸಿದರು. ನಿನ್ನೆ ದಿನ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಗಳು ಒಂದು ಪ್ರಮುಖವಾದಂತಹ ವಿಷಯ ಪ್ರಸ್ತಾಪ ಮಾಡಿದ್ದಾರೆ. 400 ಕೋಟಿ ಕಿಕ್ ಬ್ಯಾಕ್ ಅನ್ನು ತೆಗೆದುಕೊಂಡಿದ್ದಾರೆ ಅಂತೇಳಿ ನಾನು ಹೇಳಿದ್ದೇನೆ ಅಂತ ಹೇಳಿ. ನಾನು 400 ಕೋಟಿ ಕಿಕ್ ಬ್ಯಾಕ್ ತೆಗೆದುಕೊಂಡಿದ್ದಾರೆ ಅಂತ ಎಲ್ಲೂ ಹೇಳಿಲ್ಲ. ಇಲ್ಲಿ ಪ್ರಶ್ನೆ ಅಧಿಕಾರಕ್ಕೆ ಬಂದ 48 ಗಂಟೆಯಲ್ಲಿ ಕಡಿಮೆ ಬೆಲೆಯ ಮದ್ಯ ಅಂತಕ್ಕಂಥ ಪದ ಬಳಸಿ ಏನು ಹೊಸ ಪಾಲಿಸಿ ತರಬೇಕು ಅಂತೇಳಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟರು. ಆ ಸೂಚನೆ ಕೊಡ್ತಕ್ಕಂಥ ಹಿಂದೆ ಇರ್ತಕ್ಕಂಥ ಪ್ರಭಾವಿಗಳು ಯಾರು, ಇದ್ರ ಬಗ್ಗೆ ಜನತೆ ತಿಳಿಸಿ ಅಂತ ಹೇಳಿದ್ದೇನೆ. ಜೆ.ಪಿ. ನಾರಾಯಣಸ್ವಾಮಿ ಅವರು ಒಂದು ಸಭೆ ಕರೆದ್ರಲ್ಲ, ಈಗ ಸಗಟು ಮಾರಾಟಗಾರರೇನಿದ್ದಾರೆ, ವೈನ್ ಸ್ಟೋರ್ಗಳನ್ನ ಒಂದು ಕಮಿಟಿಗಳೇನಿದೆ ಇವರ ಒಂದು ಪದಾಧಿಕಾರಿಗಳನ್ನು ಮಾಡ್ಕೊಂಡಿದ್ದಾರೆ. ಇವರು ಸಭೆ ಕರೆದು ಜೆ.ಪಿ. ನಾರಾಯಣಸ್ವಾಮಿ ಅವರು ಯಾವ ವಿಷಯಗಳನ್ನ ಚರ್ಚೆ ಮಾಡಿದ್ದಾರೆ ಅದನ್ನು ಬಹಿರಂಗಗೊಳಿಸಿ ಅಂತ ಹೇಳಿದ್ದೇನೆ. ಇವರಿಗೆ ಕಳ್ಳನ ಮನಸ್ಸು ಉಳ್ಳುಳಿಗೆ ಅಂತಕ್ಕಂಥದ್ದು ಇವ್ರಿಗೆ ಯಾತಕ್ಕೆ? ಕುಂಬಳಕಾಯಿ ಕಳ್ಳ ಅಂದ್ರೆ ಎಗಲ್ ಮುಟ್ಕೊಂಡು ನೋಡ್ಕೊಂಡ್ರಂತೆ. ಹಾಗೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಇವತ್ತು ನಾನು ಭ್ರಷ್ಟಾಚಾರ ಮಾಡಿದ್ರೆ ಸಾಬೀತು ಮಾಡಿಬಿಟ್ರೆ ರಾಜಕೀಯ ನಿವೃತ್ತಿ ಅಂತ ಹೇಳ್ತಾರೆ. ಇಲ್ಲಿ ಪ್ರಶ್ನೆ, ಈ ಚುನಾವಣೆಯಲ್ಲಿ ಇವರೇನು ₹1 ಯಾರ ಹತ್ರ ತೆಗೆದುಕೊಳ್ಳದೆ ಚುನಾವಣೆ ನಡೆಸಿದಾರ? ಒಬ್ಬೊಬ್ಬ ಅಭ್ಯರ್ಥಿಗೆ 1 ಕೋಟಿ 2 ಕೋಟಿ ದೇಣಿಗೆ ಕೊಟ್ಟರ ಸಿದ್ದರಾಮಯ್ಯನವರು? ಅವರೇನು ಕರಿಕೋಟ್ ಹಾಕ್ಬಿಟ್ಟು ದುಡಿಮೆ ಮಾಡಿ ಸಂಪಾದನೆ ಮಾಡಿದ ಹಣದಿಂದ ಇವರ ಅಭ್ಯರ್ಥಿಗಳು ಚುನಾವಣೆಗೆ ಹಣ ಹಂಚಿದಾರ? ಇವರು ಇದು ಬೇರೆಯವರದ್ದು ಚರ್ಚೆ ಮಾಡಬಹುದು. ಇವರು ಪಾಪ ಹೇಳ್ಕೊಂಡಿದ್ದಾರೆ, ದೇವೇಗೌಡರು ಮಕ್ಕಳು, ದೇವೇಗೌಡರ ಕುಟುಂಬ, ಅದಂತೂ ಸುಳ್ಳಿನ ಇವ್ರ ಮನೆ ದೇವರೇ ಸುಳ್ಳೇ ಇವ್ರ ಮನೆ ದೇವರು ಅಂತೇಳಿ. ಇವ್ರ ಪಾಪ ಹರಿಶ್ಚಂದ್ರ ಇವರಿಂದಲೇ ಸತ್ಯ ಹರಿಶ್ಚಂದ್ರ ಹುಟ್ಟಿದ್ದು. ಇವ್ರ ಮನೆ ಕೊಟ್ಟಿಗೆ ಒಳಗೆ, ಇವರ ಮುತ್ತಾತರ ಕಾಲದ ಕೊಟ್ಟಿಗೆ ಒಳಗೆ ಸತ್ಯ ಹರಿಶ್ಚಂದ್ರ ಹುಟ್ಟಿ ಸತ್ಯ ಏನು ಅಂತ ಸಾಬೀತು ಮಾಡಿರ್ಬೇಕು ಬಹುಶಃ. ಇವರ ಸತ್ಯ ಹರಿಶ್ಚಂದ್ರದ ಬಗ್ಗೆ ಇವಾಗ ಸತ್ಯವೇ ನನ್ನ ತಾಯಿ ತಂದೆ, ಸತ್ಯವೇ ನನ್ನ ಬಂಧು ಬಳಗ ಇದೆಯಲ್ಲ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಇನ್ನು ಕಾಲ ಇದೆ, ಅದಕ್ಕೆ ಆತರ ಬೇಡ. ಇವತ್ತು ಕುಮಾರಸ್ವಾಮಿ ಹೇಳಿಕೆ ಬೇಜವಾಬ್ದಾರಿತನದ್ದು ಅಂತಕ್ಕಂಥದ್ದನ್ನ ಏನ್ ಹೇಳ್ತಾರೆ, ಯಾವ ಬಿಜೆಪಿ ಸರ್ಕಾರದ ವಿರುದ್ಧ ಇದೇ ಕುಮಾರಸ್ವಾಮಿ ದಾಖಲೆಗಳನ್ನು ಹೊರಗಡೆ ಬಿಡುಗಡೆ ಮಾಡಿ ಹೋರಾಟ ಮಾಡಿದ್ರಿಂದ ಇವತ್ತು ಯಾವುದೇ ಶ್ರಮ ಪಡೆದೆ ಈ ಕಾಂಗ್ರೆಸ್ನ ಅಧಿಕಾರಕ್ಕೆ ಬಂದಿರೋದು. ಕುಮಾರಸ್ವಾಮಿ ಶ್ರಮ, ಅಧಿಕಾರ ಕಾಂಗ್ರೆಸ್ದು. ಕುಮಾರಸ್ವಾಮಿ ಶ್ರಮ, ಅಧಿಕಾರ ಕಾಂಗ್ರೆಸ್ದು. ಜೆಡಿಎಸ್ ಪಕ್ಷವನ್ನ ಜನ ಈ ರಾಜ್ಯದಲ್ಲಿ ತಿರಸ್ಕಾರ ಮಾಡಿಲ್ಲ, ಮಾಡೋದೇ ಇಲ್ಲ. ಇವತ್ತು 40 ಸ್ಥಾನ ಗಳಿಸಿರೋದು ಸಿದ್ದರಾಮಯ್ಯ ಮುಖ ನೋಡಿ ಓಟ್ ಹಾಕಿಲ್ಲ ನನಗೆ ಈ ಪಕ್ಷಕ್ಕೆ, ನನ್ನ ದುಡಿಮೆ ಮೇಲೆ. ಇವರೆಲ್ಲ ಈ ಪಕ್ಷದಿಂದ ಬೆಳೆದು ಈ ಪಕ್ಷಕ್ಕೆ ಬೆನ್ನಿಗೆ ಚೂರಿ ಹಾಕಿ ಹೋದ್ರಲ್ಲ, ಬೆನ್ನಿಗೆ ಚೂರಿ ಹಾಕಿ ಹೋದ ಮೇಲೆ ಪಕ್ಷ ಕಟ್ಟಿರೋನು ನಾನಿಲ್ಲಿ. ಸಿದ್ದರಾಮಯ್ಯರ ಮುಖ ನೋಡಿ ನನ್ನ ಪಕ್ಷಕ್ಕೆ ಮತ ಹಾಕಿಲ್ಲ ಜನ, ನನ್ನ ದುಡಿಮೆ ನೋಡೇ ಜನ ಇವತ್ತು ಓಟ್ ಹಾಕಿರೋದು ಈ ಪಕ್ಷಕ್ಕೆ. ಇವತ್ತು ನಮ್ಮ ಪಕ್ಷದಲ್ಲಿ ಲಕ್ಷಾಂತರ ನಿಷ್ಠಾವಂತ ಕಾರ್ಯಕರ್ತರಿದ್ದಾರೆ. ಆ ಲಕ್ಷಾಂತರ ನಿಷ್ಠಾವಂತ ಕಾರ್ಯಕರ್ತರು ಮತ್ತು ಈ ನಾಡಿನ ಬಡವರೇನಿದ್ದಾರೆ, 2 ಹೊತ್ತಿನ ಊಟಕ್ಕೆ ಗತಿ ಇಲ್ಲದೆ ಇರತಕ್ಕಂಥ ಬಡತನದಲ್ಲಿ ಇರ್ತಕ್ಕಂಥವ್ರ ಬಗ್ಗೆ ಸಿದ್ದರಾಮಯ್ಯ ಎಷ್ಟು ಚಿಂತೆ ಮಾಡಿದ್ದಾರೆ ನನಗೂ ಗೊತ್ತಿದೆ, ನೋಡಿದ್ದೇನೆ. ಅದರಿಂದ ಇವರಿಂದ ನಾನು ಪಾಠ ಕಲ್ತ್ಕೋಬೇಕಾಗಿಲ್ಲ, ಇವರಿಂದ ಪಕ್ಷ ಕಟ್ಟೋದು ಹೇಗೆ ಅನ್ನೋದು ಕಲ್ತ್ಕೋಬೇಕಾಗಿಲ್ಲ. ಪಾಪ ಇವರು ಯಾರೋ ಕಟ್ಟಿರೋ ಪಕ್ಷ ಈಗ ಹೋಗ್ಬಿಟ್ಟು ತ್ಯಾಗದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಇಲ್ಲಿ ಈ ಪಾರ್ಟಿಲಿ ಇದ್ದಾಗ ಇಂದಿರಾ ಗಾಂಧಿ ಬಗ್ಗೆ ಏನು ಚರ್ಚೆ ಮಾಡಿದ್ರು, ಸೋನಿಯಾ ಗಾಂಧಿ ಬಗ್ಗೆ ಏನು ಚರ್ಚೆ ಮಾಡಿದ್ದಾರೆ, ರಾಜೀವ್ ಗಾಂಧಿ ಬಗ್ಗೆ ಏನು ಚರ್ಚೆ ಮಾಡಿದ್ರು, ಅದು ಸ್ವಲ್ಪ ಇತಿಹಾಸದ ಪುಟಗಳೇನಿದೆ ಸ್ವಲ್ಪ ಮೆಲುಕು ಹಾಕೊಳ್ಳಿ ಇವರು. ಈಗ ಕಾಂಗ್ರೆಸ್ ಇತಿಹಾಸ, ಕಾಂಗ್ರೆಸ್ನ ತ್ಯಾಗ, ಕಾಂಗ್ರೆಸ್ಸನ್ನ ತ್ಯಾಗ ಮಾಡಿದ ಒಪ್ಪುತ್ತೀನಿ. ಸಿದ್ದರಾಮಯ್ಯ ತ್ಯಾಗ ಏನು, ಮಹದೇವಪ್ಪನ ತ್ಯಾಗ ಏನು, ಅವರೇನು ತ್ಯಾಗ ಮಾಡಿದ್ದಾರೆ? ನನ್ನ ಪಕ್ಷದ ಬಗ್ಗೆ, ನನ್ನ ಪಕ್ಷದ ಮುಖಂಡರ ಬಗ್ಗೆ ಏನ್ ತ್ಯಾಗ ಮಾಡಿದ್ರಿ ಅಂತ ಪ್ರಶ್ನೆ ಮಾಡ್ತಕ್ಕಂಥವ್ರು, ನೀವು ಮಾಡಿರೋ ತ್ಯಾಗ ಹೇಳ್ರಪ್ಪ ಜನಕ್ಕೆ, ಮೊದಲು ಚರ್ಚೆ ಮಾಡೋಣಂತೆ. ಅದರಿಂದ ಸಾರ್ವಜನಿಕವಾಗಿ ನೀವು ಭಾಷಣ ಮಾಡೋದಿದೆಯಲ್ಲ, ಆ ಭಾಷಣ ಅದಕ್ಕಿಂತಲೂ 10 ಪಟ್ಟು ನಾನು ಮಾತಾಡಬಲ್ಲೆ. ಆದರೆ ನನಗೆ ಆ ಸ್ಥಾನಮಾನಗಳ ಘನತೆ ಗೌರವ ಏನು ಎತ್ತಿಡಬೇಕಾಗಿದೆ, ಅದರಿಂದ ಸ್ವಲ್ಪ ತಾಳ್ಮೆಯಿಂದ ಇದ್ದೇನೆ.
ಲಘುವಾಗಿ ನಮ್ಮ ಪಕ್ಷದ ಬಗ್ಗೆ ಚರ್ಚೆ ಮಾಡೋದರ ಮುಖಾಂತರ ಆ ಮುಖ್ಯಮಂತ್ರಿ ಸ್ಥಾನದ ಗಂತವರು ಹಾಳು ಮಾಡಬೇಡಿ ಅಂತ ಹೇಳಿಕ್ ಬಯಸ್ತೇನೆ. ಜೆ.ಪಿ. ನಾರಾಯಣಸ್ವಾಮಿ ಅವರು ಸಭೆ ಮಾಡಿರೋ ಹಿನ್ನೆಲೆ ಏನಿರ್ಬೋದು? ಅದನ್ನ ಹೇಳ್ತಾ ಇರೋದು, ಯಾರು ಅವರಿಗೆ ಅಧಿಕಾರ ಕೊಟ್ಟವರು ಶಾಸಕರಾಗಿ ಒಂದು ಅವಧಿಗೆ ಮಂತ್ರಿಗಳಾಗಿ ಕೆಲಸ ನಿರ್ವಹಿಸಿದ್ರು. ಆ ಮಂತ್ರಿ ಸ್ಥಾನ ಕೊಡಬೇಕಾದ್ರೂ ಯಾರು ಅನ್ನೋದು ತಮ್ಗೆಲ್ಲರಿಗೂ ಗೊತ್ತಿದೆ. ಆದ್ರೆ ನಿನ್ನೆ ಪ್ರಿಯಾಪಟ್ಟಣದಲ್ಲಿ ಪಾಪ ವೀರಾವೇಶರು ಭಾಷಣ ಮಾಡಿದ್ದಾರೆ. ಪುಟಗಟ್ಲೆ ಕುಮಾರಸ್ವಾಮಿ ವಿಷಯ ಗೊತ್ತು, ದೇವೇಗೌಡರು ವಿಷಯ ಗೊತ್ತು ಅಂತ ಇದೆ. ಯಾವ ಪುಟಗಟ್ಲೆ ಇಟ್ಕೊಂಡಿದ್ದಾರೆ ಬಿಚ್ಚಬೇಕು, ಅವರಿಗೆ ಬಿಚ್ಚಿ ಅವರು ಉತ್ತರ ಕೊಟ್ಟು ತಯಾರಾಗಿದೆ. ಯಾವ ದೇವೇಗೌಡರಿಂದ ಬೆಳೆದು ದೇವೇಗೌಡರಿಂದ ಇವತ್ತು ರಾಜಕೀಯದಲ್ಲಿ ಬಂದು ದೇವೇಗೌಡರ ಮೇಲೆ ಚರ್ಚೆ ಮಾಡ್ತಕ್ಕಂಥ ಮಟ್ಟಕ್ಕೆ ಸೋಂಬೇರಿಯಾಗಿ ನಿದ್ದೆ ಹೊಡ್ಕೊಂಡು ಅಲ್ಲೆಲ್ಲ ಮೈಸೂರಿನಲ್ಲಿ ಆರಾಮ ಮಜಾ ಮಾಡ್ಕೊಂಡಿದ್ದವರು ಈಗ ದೇವೇಗೌಡರ ಬಗ್ಗೆ ಚರ್ಚೆ ಮಾಡ್ತಾರೆ. ಈ ಕ್ಷೇತ್ರ ಯಾವ ಮಟ್ಟಕ್ಕೆ ಇಟ್ಟಿದ್ದಾರೆ ಇದು ನೋಡಿದ್ರೆ ಸಾಕು. ಈ ಪುಣ್ಯಾತ್ಮ ಏನ್ ಕೆಲಸ ಮಾಡಿದ್ದಾರೆ ಅಂತ ಅದೆಲ್ಲ ಇಸ್ಪೀಟ್ನ ಟೀಮೇ ಅದು. ಎಲ್ಲ ಇದರಲ್ಲ ಇದೆಲ್ಲ ಮೈಸೂರಿನಲ್ಲಿ ಅಂತ ಅದೆಲ್ಲ ಇಸ್ಪೀಟ್ನ ಟೀಮೇ ಅದು. ಎಲ್ಲ ಇದರಲ್ಲ ಇದೆಲ್ಲ ಮೈಸೂರಿನಲ್ಲಿ ಯಾವ್ಯಾವ ಮಂತ್ರಿ ಎಸ್.ಎಫ್. ಶ್ರೀನಿವಾಸ ಪ್ರಸಾದ್ ಅವರು, ಅವ್ರ ಬಗ್ಗೆ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಆದರೆ ಈಗಿರ್ತಕ್ಕಂಥ ಟೀಮ್ ಏನಿದೆ, ಗುಂಡ್ಲುಪೇಟೆಯವರೊಬ್ರು, ಅಲ್ಲಿಂದ ನಿಮ್ಮ ಟಿ. ನರಸೀಪುರದವರು, ಈಗ ಉಗಣದವರಿಗೆ ಮುಖ್ಯಮಂತ್ರಿಗಳಾಗಿದ್ದಾರೆ. ಇವರೆಲ್ಲ ತಿಂಗಳಲ್ಲಿ 15 ದಿವಸ ಒಳ್ಳೆ ಫಸ್ಟ್ ಕ್ಲಾಸ್ ಆಗಿ ಕೋಣಿ ಕುಳಿಸ್ಕೊಂಡು 2 ದಿವಸ 3 ದಿವಸ ಇಸ್ಪೀಟ್ ಹಾಕಿ ಕಾಲ ಕಳ್ಕೊಂಡಿರ್ತಾರೆ. ಯಾವ ದೇವೇಗೌಡರು ದಿನಕ್ಕೆ 20 ಗಂಟೆ ರೈತರ ಬಗ್ಗೆ ಚಿಂತೆ ಮಾಡ್ತಾರೆ. ಅವರ ಜೀವನವೆಲ್ಲ ರೈತರಿಗೋಸ್ಕರ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಅವರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಈ ತಾಲೂಕಿನ ಅಭಿವೃದ್ಧಿ ಪಡಿಸಲಿಕ್ಕೆ ಆಗದೆ ಇರ್ತಕ್ಕಂಥ ಏನ್ ಮಹಾನುಭಾವರು ಇವತ್ತು ಯಾವ ರೀತಿ ಆಡಳಿತ ಕೊಡಬಹುದು? ಇವತ್ತು ಈ ರೀತಿಯ ಒಂದು ನಾಯಕರುಗಳಿಂದ ನೀವು ಯಾವ ರೀತಿಯಲ್ಲಿ ಈ ಕ್ಷೇತ್ರದ ಅಭಿವೃದ್ಧಿ ಪಡಿಸ್ಕೊಳ್ಳಲಿಕ್ಕೆ ಸಾಧ್ಯ? ಇಲ್ಲಿ ಮಾನ್ಯವರು ಕಳೆದ ಚುನಾವಣೆಯಲ್ಲಿ ಸೋತರು, ಅದು ಕೇವಲ 400 ಮತಗಳ ಅಂತರದಲ್ಲಿ. ಆದರೆ ಅವರು ಜನತೆಯ ಸಂಪರ್ಕವನ್ನು ಬಿಡಲಿಲ್ಲ. ಅವರಿಗೆ ಅಧಿಕಾರ ಇರಲಿ ಇಲ್ಲದವರಿಗೆ ಜನಗಳ ಜೊತೆ ಬೆರೆತು ಕೆಲಸ ಮಾಡಿ ಎಲ್ಲಾ ಸಮಾಜಗಳ ವಿಶ್ವಾಸಗಳ ಸ್ಥಿತಿ ಪ್ರಯತ್ನ ಪಟ್ಟಿದ್ದಾರೆ. ಅದು ಉತ್ಪಾದ ಸಮಾಜ ಇರ್ಬೋದು, ನಾಯಕ ಸಮಾಜ ಇರ್ಬೋದು, ಇವತ್ತು ಅರಸು ಸಮಾಜ ಇರ್ಬೋದು, ಕುರುಬ ಸಮಾಜ ಇರ್ಬೋದು, ಯಾವ ದಲಿತ ಸಮಾಜಗಳಿರ್ಬೋದು, ಎಲ್ಲಾ ಸಮಾಜಗಳ ಜೊತೆ ಅನ್ಯೋನ್ಯವಾದಂತ ಒಂದು ಭಾವನೆಯಿಂದ, ವಿಶ್ವಾಸದಿಂದ ಅವರೇನು ಕೆಲಸ ನಿರ್ವಹಿಸಿದ್ದಾರೆ. ಇವತ್ತು ಅವರನ್ನು ಆಯ್ಕೆ ಮಾಡತಕ್ಕಂಥ ಒಂದು ಮನವಿಯನ್ನ ನಿಮ್ಮ ಮುಂದೆ ಸಲ್ಲಿಸಲಿಕ್ಕೆ ಬಂದಿದ್ದೇವೆ. ಇನ್ನು ನಗರ ಪ್ರದೇಶದಲ್ಲಿ 3 ಗಂಟೆಗಳ ಕಾಲ ನಗರ ಪ್ರದೇಶದಲ್ಲಿ ಮತದಾರರ ಒಂದು ಆಶೀರ್ವಾದವನ್ನು ಪಡೆಯಲಿಕ್ಕೆ ಅಲ್ಲಿಗೆ ಹೋಗಬೇಕಾಗಿದೆ. ನಾವು ನಮ್ಮ ಸ್ನೇಹಿತರು ಸ್ವಲ್ಪ ಜಾಸ್ತಿ ಮಾತನಾಡಿ ಅಂತ ಹೇಳ್ತಾರೆ. ಜಾಸ್ತಿ ಮಾತನಾಡಬೇಕು ಅಂದ್ರೆ ಬೇಕಾದ್ರೆ 1 ಗಂಟೆ 2 ಗಂಟೆ ಮಾತಾಡಬಲ್ಲೆ. ನಿನ್ನೆ ಪ್ರಿಯಾಪಟ್ಟಣದಲ್ಲಿ ಏನೇನು ಚರ್ಚೆ ಮಾಡಿದ್ದಾರೆ ಸಿದ್ದರಾಮಯ್ಯನವರು, ಎಲ್ಲಾ ವಿಷಯಗಳನ್ನು ಚರ್ಚೆ ಮಾಡೋದಲ್ಲ. ಇವತ್ತು ದೇವರಾಜ ಅವ್ರನ್ನ ಈಗ ನೆನೆಸ್ಕೊತಾರೆ. ಯಾವ ಇಂದಿರಾ ಗಾಂಧಿಗೆ ಉತ್ತರ ಇಂಡಿಯಾದ ಜನತೆ ಬಹಿಷ್ಕಾರ ಮಾಡಿ ಚುನಾವಣೆಯಲ್ಲಿ ಸೋತಂತ ಇಂದಿರಾ ಗಾಂಧಿ ಅವರನ್ನ ಕರ್ನಾಟಕಕ್ಕೆ ಕರ್ಕೊಂಡ್ಬಂದು ಚಿಕ್ಕಮಗಳೂರಿನ ಚುನಾವಣೆಯನ್ನು ನಿಲ್ಲಿಸಿ ಜೀವ ಕೊಟ್ಟಂತ, ಮರುಜೀವ ಕೊಟ್ಟಂತ ದೇವರಾಜ ಅವರಿಗೆ ಕೊನೆಗಾಲದಲ್ಲಿ ಏನು ಮಾಡಿದ್ರು? ಯಾವ ಕಾಂಗ್ರೆಸ್ನ ತ್ಯಾಗದ ಬಗ್ಗೆ ಚರ್ಚೆ ಮಾಡಿದ್ದಾರೆ ನಿನ್ನೆ ಸಿದ್ದರಾಮಯ್ಯನವರು. ದೇವರಾಜ ಅವರ ಕೊನೆಯ ದಿನಗಳಲ್ಲಿ ಅವರಿಗೆ ಯಾವ ರೀತಿ ಬೆನ್ನಿಗೆ ಚೂರಿ ಇರೋದು ಕಾಂಗ್ರೆಸ್ನ ನಾಯಕರು. ಇವತ್ತು ದೇವೇಗೌಡರು ಬೆಳೆಸಿದಂತ ಯಾವೊಂದು ಜನತಾದಳ ಬೆಳೆಸಿದಂತ ಪಕ್ಷದ ಬಗ್ಗೆ ಎಲ್ಲಿದೆ ಜನತಾದಳ ನಿನ್ನೆ ಭಾಷಣ ಮಾಡಿದ್ದಾರೆ. ಇದೇ ಜನತಾದಳದಿಂದ ಇವತ್ತು ಕೆಳ ಹಂತದಿಂದ ಮೇಲಕ್ಕೆ ಬಂದು ಇವತ್ತು ಕಾಂಗ್ರೆಸ್ನವರು ಗುರುತಿಸಿದ್ರೆ ಸಿದ್ದರಾಮಯ್ಯನವ್ರನ್ನ